ಮೊದಲಿಗೆ ಮ್ಯಾಮ್ಗೆ ಒಂದು ನನ್ನ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಯಾಕಂದ್ರೆ ನನ್ಗೆ ಇಲ್ಲಿ ಬರಕ್ಕಿಂತ ಮುಂಚೆ ನಾನು ಕಲ್ತಿದ್ದೆ. ಆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಬೇಕು. ಮತ್ತೆ ಬಾಡಿ ಮೆಜರ್ಮೆಂಟ್ ಅನ್ನೋದು ನನಗೆ ಏನು ಸರಿಯಾಗಿ ಗೊತ್ತಿರಲಿಲ್ಲ. ಆ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ತರ ಸ್ಟಿಚ್ ಮಾಡಬೇಕು ಮತ್ತೆ ಪ್ಯಾಟರ್ನ್ಸ್ ಹೇಗೆ ಮಾಡ್ಬೇಕು ಅಂತ ನನಗೆ ಏನು ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದ್ಮೇಲೆ ಎಲ್ಲ ಚೆನ್ನಾಗಿ ಕಲಿತೆ. ಸೊ ಪರ್ಫೆಕ್ಟ್ ಆಗಿದ್ದೇನೆ. ನನಗೆ ನಾನು ಸ್ವಲ್ಪ ಕಲಿಬೇಕು. ಮ್ಯಾಮ್ ಒಂದು ಆಶೀರ್ವಾದ ಸಾಕು. ಥ್ಯಾಂಕ್ ಯು ಮ್ಯಾಮ್. ಅಯ್ಯೋ ದೊಡ್ಡ ಮಾತು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಕುಸುಮ. ಥ್ಯಾಂಕ್ ಯು ಮ್ಯಾಮ್. ಓಕೆ, ನನಗೆ ಬೇಸಿಕ್ ಇಂದ ಏನು ಬರ್ತಾ ಇರ್ಲಿಲ್ಲ. ಬರೀ ಸ್ಟಿಚಿಂಗ್ ಅಷ್ಟೇ ಬರ್ತಾ ಇದ್ದಿದ್ದು. ಬಟ್ ಒಂದ್ ಹೊಲಿಗೆ ಏನಾದ್ರು ಹಾಕೊಳ್ತಾ ಇದ್ದು ಬಿಟ್ರೆ ಬೇರೆ ಏನು ಹೊಲಿತಾ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ನನಗೆ ನನ್ನ ಮಗಳಿಗೆ ಎಲ್ಲರೂ ಹೊಲಿತಾ ಇದ್ದೀನಿ. ನನ್ನ ಮಕ್ಕಳು ತುಂಬಾ ಖುಷಿ ಪಟ್ಟಿದ್ದಾಳೆ. ಸೊ ಅಷ್ಟು. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಆಲ್ ದ ಬೆಸ್ಟ್. 20 years ಇಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ ಇನ್ನೂ ಸ್ವಲ್ಪ ನನಗೆ ಪ್ರಾಬ್ಲಮ್ಸ್ ಇತ್ತು. ಆದ್ರೆ ಇವಾಗ ನನಗೆ ಕಾನ್ಫಿಡೆಂಟ್ ಬಂದಿದೆ. ನಾನು ಇವತ್ತು ನಾನು ಕ್ಲಾಸ್ ಮಾಡೋಷ್ಟು ನನಗೆ ಧೈರ್ಯ ಬಂದಿದೆ. ಆಮೇಲೆ ನನಗೆ ಅಷ್ಟು ದಿವಸದಿಂದ ಮಾಡ್ತಾ ಇದ್ರು ನಂಗೆ ಡೀಪ್ ನೆಕ್ ಪ್ರಾಬ್ಲಮ್ ಇತ್ತು. ಇವತ್ತು ನನಗೆ ಆ ಪ್ರಾಬ್ಲಮ್ಸ್ ಹೋಗಿದೆ, ಧೈರ್ಯ ಇದೆ ನನಗೆ. ಡೀಪ್ ನೆಕ್ ತುಂಬಾನೇ ಪ್ರಾಬ್ಲಮ್ಸ್ ಇತ್ತು, ಮ್ಯಾಮ್ ಇಂದ ಪ್ರಾಬ್ಲಮ್ಸ್ ಹೋಗಿದೆ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಆಲ್ ದ ಬೆಸ್ಟ್ ನಿಮ್ಗೂ ಕೂಡ. ನಮ್ಮ ಅಮ್ಮನ ಟೈಲರೇ, ಬಟ್ ಬರೀ ಬ್ಲೌಸ್ ಅಷ್ಟೇ ಹೊಲಿಯೋದು. ಎಲ್ಲಾರು ಹೇಳ್ತಿದ್ರು ನಿಮ್ಮ ಅಮ್ಮನೇ ಹೊಲಿತಾರಲ್ಲ, ಅಲ್ಲೇ ಕಲಿಬೋದಲ್ಲ ಅಂತ. ನಾನು ಅಯ್ಯೋ ಯಾರು ಕಲಿತಾರೆ ಬಿಡ್ರಿ, ಯಾರು ಕಲಿತಾರೆ ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ಆಮೇಲೆ ಅನ್ನಿಸ್ತು ನನಗೂ ಮನೇಲಿ ಸುಮ್ಮನೆ ಕುತ್ಕೊಂಡಾಗ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮನೆ ಹತ್ರ ನಾನು ಟೈಲರಿಂಗ್ ಕ್ಲಾಸ್ ಹೋದೆ. ಬಟ್ ಅಲ್ಲಿ ನಂಗೆ ಏನೂ ಅರ್ಥ ಆಗಲಿಲ್ಲ. 3 ತಿಂಗಳು ಹೋದೆ, ಬರೀ ಕುರ್ತಿ ಅಷ್ಟೇ ನನ್ಗೆ ಅರ್ಥ ಆಗಿದ್ದು. ಅದೊಂದೇ ನಾನು ಕಲ್ತಿದ್ದಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಂದಿದ್ದು. ಇಲ್ಲಿ ಬಂದ್ಮೇಲೆ ಅಷ್ಟೇ ಡ್ರಾಫ್ಟಿಂಗ್ ಕಲಿಯೋಕೆ 1 ವೀಕ್ ತಗೊಂಡಿದ್ದೀನಿ ನಾನು. ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೂ ಅಷ್ಟೇ 1 ವೀಕ್ 2 ವೀಕ್ಸ್ ವರೆಗೂ ತಗೊಂಡಿದ್ದೀನಿ. ಇವಾಗ ಪರವಾಗಿಲ್ಲ, ಸ್ಟಿಚ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. 15 ವರ್ಷದಿಂದ ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಿ. ನಾನು ಎಲ್ಲಾ ತರದ್ದು ಸ್ಟಿಚ್ ಮಾಡ್ತಿದ್ದೆ. ಬಟ್ ನೇಮ್ಗಳು ಗೊತ್ತಿರ್ಲಿಲ್ಲ ನನಗೆ. ಇಲ್ಲಿ ಬಂದ್ಮೇಲೆ ಯಾವ ಬ್ಲೌಸ್ ನೇಮ್ಗಳು ಅಥವಾ ಅದಕ್ಕೆ ಹಾಕಂತ ಐಟಮ್ಗಳ ನೇಮ್ಗಳು ಅದೆಲ್ಲ ಗೊತ್ತಾಗಿದೆ. ಕಸ್ಟಮರ್ ಎಲ್ಲ ಇವಾಗ ತುಂಬಾ ಇಷ್ಟಪಡ್ತಿದ್ದಾರೆ. ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಎಲ್ಲ ಇಷ್ಟಪಡ್ತಿದ್ದಾರೆ. ನಾನು ಶಾಪ್ ಹಾಕ್ಬೇಕು ಅಂತಾನೆ ಮೇನ್ ಆಗಿ ನಾನು ಬಂದಿರೋದು. ನಾನು ಊರ್ ಸೈಡ್ ಹೋಗ್ಬೇಕಂತ ಪ್ಲಾನ್ ಇರೋದ್ರಿಂದ ಶಾಪ್ ಹಾಕ್ಬೇಕಂತ. ಅದ್ರ ಜೊತೆಗೆ ನನಗೆ ಇವಾಗ 6 ಮೆಂಬರ್ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಮಂತ್ 1ರಿಂದ ಕ್ಲಾಸಸ್ ಓಪನ್ ಮಾಡ್ಬೇಕು ಅಂತ. ಬಟ್ ಡೌಟ್ ಇದೆ, ಡೌಟ್ ಇಲ್ಲ ಅಂತ ಹೇಳಲ್ಲ. ಒಂದು 50% ಕಲ್ತಿದ್ದೀನಿ. ಹೋಗ್ತಾ ಇನ್ನೂ ಪರ್ಫೆಕ್ಟ್ ಆಗ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ಅದು ಕಾನ್ಫಿಡೆನ್ಸ್ ಬೇಕು. ನೀವ್ ಏನಾದ್ರು ಕ್ಲಾಸ್ ಮಾಡ್ತೀರಾ ಅಂದ್ರೆ ಸ್ಟೂಡೆಂಟ್ಸ್ ಯಾವ ತರ ಡೌಟ್ ಕೇಳ್ತಾರೆ, ಏನೇನ್ ಪ್ರಾಬ್ಲಮ್ ಬರುತ್ತೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ನನ್ಗೆ ಬೇಸಿಕ್ ನಾನು ಮಾಡಿಲ್ಲ ಸರ್. ಎಲ್ಲೂ ನಾನು ಬೇಸಿಕ್ ಮಾಡಿಲ್ಲ. ಸ್ಟಿಚಿಂಗ್ ಮನೇಲಿ ಸುಮ್ಮನೆ ಮಾಡ್ತಾ ಇದ್ದೆ ಅಷ್ಟೇನೆ. ಆದ್ರೆ ಇಲ್ಲಿ ಬಂದ್ಮೇಲೆ ಈಗ ನಂಗೆ ಪೂರ್ತಿ ಅಂದ್ರೆ ಮ್ಯಾಮ್ ಹೇಳ್ಕೊಟ್ಟಿರೋ ರೀತಿ ಎಲ್ಲ ಇಷ್ಟ ಆಗಿದೆ. ನಮ್ಗೆ ಅರ್ಥ ಆಗೋ ತರ ಹೇಳ್ಕೊಡ್ತಾರೆ. ಈಗ ಪ್ಯಾಟರ್ನ್ಸ್ ಎಲ್ಲ ಗೊತ್ತಾಗ್ತಿದೆ ನನಗೆ. ಏನೇನು ಬ್ಲೌಸ್ ಡಿಸೈನ್ಸ್ ಇದೆ ಎಲ್ಲ ಗೊತ್ತಾಗ್ತಿದೆ. ಸ್ಟಿಚಿಂಗ್ ಸ್ವಲ್ಪ ನಾನು ಇಂಪ್ರೂವ್ ಮಾಡ್ಕೊಬೇಕು. ಅದು ನನ್ನ ಬ್ಲೌಸ್ ನಾನು ಸ್ಟಿಚ್ ಮಾಡೋ ತರ ಸ್ವಲ್ಪ ಆಗ್ತೀನಿ. ನಾನು 10 ವರ್ಷ ಬರೀ ಸ್ಟಿಚಿಂಗ್ ಮಾತ್ರ ಮಾಡ್ಕೊಂಡು ಬೇರೆಯವ್ರ ಹತ್ರ ಕೆಲಸ ಮಾಡಿದ್ದೀನಿ. ಆಮೇಲೆ 1 ವರ್ಷ ಅಷ್ಟೇ ನಾನು ಶಾಪ್ ಮಾಡಿದ್ದು. ಬಟ್ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋ ಕಾರಣಕ್ಕೆ ನಾನು ಶಾಪ್ ಕ್ಲೋಸ್ ಮಾಡಿ ಬಂದೆ. ಮತ್ತೆ ನನಗೆ ಕಟಿಂಗ್ ನಿಜ ಏನೂ ಗೊತ್ತಿರ್ಲಿಲ್ಲ. ಅವಾಗ ನಾನು ಬೇರೆಯವ್ರ ಹತ್ರ ಕಟಿಂಗ್ ಮಾಡಿಸ್ಕೊಂಡು ನಾನು ಶಾಪ್ ಮಾಡಿದ್ರು ನಾನು ಕಟಿಂಗ್ ಮಾಡಿಸ್ಕೊಂಡೇ ಮಾಡ್ತಿದ್ದು. ಇಲ್ಲಿಗೆ ಬಂದ್ಮೇಲೆ ಕಲ್ತಿದ್ದೀನಿ. ಮ್ಯಾಮ್ ಇಂದ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಇಲ್ಲಿ ಬಂದ್ಮೇಲೆ ಇದು ಏನೋ ಒಂದು ಅದೃಷ್ಟ ಅನ್ಸುತ್ತೆ. ನನ್ಗೆ ಇಲ್ಲಿ ಬಂದು 50 ಇಯರ್ಸ್ ನನಗೆ ಜನವರಿ 9 ಕಂಪ್ಲೀಟ್ ಆಯ್ತು. ನನ್ ಬರ್ತಡೇ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಏಜ್ ಅನ್ನೋದು ಒಂದು ನಂಬರ್ ಅಷ್ಟೇ ಅಂತ ಅನ್ಸುತ್ತೆ. ಸೊ ನೀವೆಲ್ಲ ನಮ್ ತರ ದಡ್ ಬೀಳ್ಬೇಡಿ. ಮುಂದೆ ಏನ್ ಅಭ್ಯಾಸ ಮಾಡಿದ್ರೆ ಇಲ್ಲಿ ಕಲ್ತಿದ್ದೀರಾ ಅದನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಲೈಫಲ್ಲಿ ಮುಂದೆ ಬನ್ನಿ. ನಾನು ಕೇಳ್ಕೊಳ್ತಿರೋದು ಅಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ. ತುಂಬಾ ಖುಷಿ ಆಯ್ತು. ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಂಡು ಎಲ್ಲರಿಗೂ ಹೊಲಿತಾ ಇದ್ದಿದ್ದು ಮನೇಲೆ. ಸೊ ಪರ್ಫೆಕ್ಟ್ ಆಗಿ ಕಲಿಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಂದು ಜಾಯ್ನ್ ಆಗಿದ್ದು. ಪ್ಯಾಟರ್ನ್ ಅದು ಏನು ಗೊತ್ತಿರ್ಲಿಲ್ಲ. ಆಮೇಲೆ ಪ್ಯಾಟರ್ನ್ ಏನು ಬ್ಲೌಸ್ ಕಟಿಂಗ್ಸ್ ಗಳಲ್ಲಿ ಏನೇನು ಹೇಳ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ರೇಷ್ಮೆ ಹೇಳ್ದಂಗೆ ಅದು ಯಾವ್ದು ಅಂತಾನು ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದೆಲ್ಲ ಕಲ್ತ್ಕೊಂಡಂಗಾಯ್ತು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಆಲ್ ದ ಬೆಸ್ಟ್. ಓ ಥ್ಯಾಂಕ್ ಯು. ಇದೇ ಮೇನ್ ಬೇಕಾಗಿರೋದು. ಆಲ್ ದ ಬೆಸ್ಟ್. ಇರ್ಲಿ ಎಲ್ಲ ಈ ಫೀಲ್ಡ್ ಸಕ್ಸಸ್ ಆಗ್ಲಿ ಎಲ್ಲಾನು. ವಿದ್ಯಾ ಇಲ್ಲ, ಯಾರ್ಯಾರು ಬಂದಿಲ್ಲ, ಶಾಂತಕುಮಾರಿನೂ ಇಲ್ಲ, ಯಾರು ಬಂದಿಲ್ಲ. ಎಲ್ರಿಗೂ ಸಿಕ್ತಲ್ಲ. ಮಂಜುಳಾ ದೇವಿ ಇದ್ದಾರೆ. ಓಕೆ, ಮಂಜುಳಾ ದೇವಿ ಬನ್ನಿ. ಕೊಡಿ ಅವರಿಗೆ. ಯಾರು ಇದೆಲ್ಲಿ ಮೈಕ್ ಎಲ್ಲಿ? ಪುಷ್ಪ ಮೈಕ್. ಇವರು ಕೂಡ ತುಂಬಾ ದೂರದಿಂದ ಬಂದು ಕಲ್ತರು. ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಆಲ್ ದ ಬೆಸ್ಟ್ ಮಂಜುಳಾ. ವೆಲ್ಕಮ್ ಮ್ಯಾಮ್. ಸೊ ಏನೇನ್ ಪೆಂಡಿಂಗ್ ಇಟ್ಟಿದ್ದೀರಾ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು 17 ಇಯರ್ಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಬಟ್ ಏನಂದ್ರೆ ನನಗೆ ಇನ್ನೂ ಸ್ವಲ್ಪ ಅಪ್ಡೇಟೆಡ್ ಕ್ಲಾಸಸ್ ಬೇಕಾಗಿತ್ತು. ಕೆಲವೊಂದು ಅದರಲ್ಲಿ ಟೆಕ್ನಿಕ್ಸ್ ಎಲ್ಲ ಗೊತ್ತಾಗಬೇಕಿತ್ತು. ಸೊ ಅದರಿಂದ ಮಾಡಬೇಕು. ವೆಲ್ ಫೈನ್.